ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹಲವರಿಗೆ ಗಿಫ್ಟ್ಗಳನ್ನ ಕೊಡೋದನ್ನ ನೋಡಿದೀವಿ. ಆದ್ರೆ ಇಲ್ಲಿ ರಾಜಕೀಯ ಗುರುವಿಗೆ ಶಿಷ್ಯನೊಬ್ಬ ದುಬಾರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾನೆ. ಏನಿರಬಹುದು ಅನ್ನೋಂಥ ಯೋಚನೆ ಇದ್ರೆ ಖಂಡಿತ ಹೇಳ್ತಾ ಇದ್ದೀನಿ. ಏನು ಅಂತ, ಮಾಜಿ ಸಿಎಂಗೆ ಈ ಹಿಂದೆ ಅನೇಕರು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಕೆಲವು ಅವುಗಳಿಗೆ ಕಂಟಕ ಕೂಡ ಎದುರಾಗಿತ್ತು ಆ ಒಂದು ಗಿಫ್ಟ್ಗಳಿಂದ. ಆದರೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ದುಬಾರಿ ಉಡುಗೊರೆಯನ್ನ ಕೊಡಲಾಗಿದೆ. ಅದು ಕೋಟಿ ಮೌಲ್ಯದ ಒಂದು ದುಬಾರಿ ಗಿಫ್ಟ್, ಓಡಾಡುವಂತಹ ಗಿಫ್ಟ್. ಅದು ಸಾಮಾನ್ಯ ಕಾರ್ನಲ್ಲಿ ಸಂಚರಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರಿಗೆ ಇದೀಗ ಐಷಾರಾಮಿ ಕಾರನ್ನ ಗಿಫ್ಟ್ ನೀಡಲಾಗಿದೆ. ಸಿದ್ದರಾಮಯ್ಯ ನಿವಾಸದ ಮುಂದೆ ನಿಂತಿದೆ ಕಡು ಕಪ್ಪು ಬಣ್ಣದ ಬೆಂಜ್ ಕಾರು. 1 ಕೋಟಿ ರೂಪಾಯಿ ಮೌಲ್ಯಕ್ಕೂ ಹೆಚ್ಚಿನ ಬೆಲೆ ಬಾಳುವಂತಹ ಈ ಬೆಂಜ್ ಕಾರು ಕೊಟ್ಟಿರುವಂಥದ್ದು ಭೈರತಿ ಸುರೇಶ್. 1.5 ಕೋಟಿ ಮೌಲ್ಯದ ಕಾರಂತೆ ಇದು. ಹೆಬ್ಬಾಳದ ಶಾಸಕ ಭರ್ಜರಿಯಾಗಿ ಸಂಕ್ರಾಂತಿ ಉಡುಗೊರೆಯ ನೆಪದಲ್ಲಿ ತಮ್ಮ ಗುರು ಸಿದ್ದರಾಮಯ್ಯಗೆ ಈ ಒಂದು ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸಿದ್ದು ನಿವಾಸದ ಮುಂದೆ ಟಾಪ್ ಎಂಡ್ ಬೆಂಜ್ ಕಾರು ನಿಂತಿದೆ. ಸೊ ಹೆಬ್ಬಾಳದ ಶಾಸಕರು ತಮ್ಮ ರಾಜಕೀಯ ಗುರುವಿಗೆ ಶಿಷ್ಯನ ಈ ಒಂದು ದುಬಾರಿ ಗಿಫ್ಟನ್ನು ಅರ್ಪಿಸಿದ್ದಾರೆ. ರಾಜಕೀಯದ ಅನೇಕ ಮಜಲುಗಳನ್ನು ಪಟ್ಟುಗಳನ್ನು ಹೇಳಿಕೊಟ್ಟಂತಹ, ಹಾಗೆ ಇಂದಿಗೂ ಕೂಡ ಶ್ರೀರಕ್ಷೆಯಾಗಿ ಇರುವಂತಹ ಸಿದ್ದರಾಮಯ್ಯಗೆ ಶಿಷ್ಯನಿಂದ ದುಬಾರಿ ಉಡುಗೊರೆಯನ್ನು ನೀಡಲಾಗಿದೆ. ಸಿದ್ದರಾಮಯ್ಯ ನಿವಾಸದ ಮುಂದೆ ಟಾಪ್ ಎಂಡ್ ಬೆಂಜ್ ಕಾರು ನಿಂತಿದೆ, 1.5 ಕೋಟಿ ರೂಪಾಯಿ ಮೌಲ್ಯದ್ದು. ಸೊ ಹೆಬ್ಬಾಳದ ಶಾಸಕ ಭೈರತಿ ಸುರೇಶ್ ಈ ಗಿಫ್ಟನ್ನು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ನೀಡಿದ್ದಾರೆ. ಸೊ ನೋಡಿದ್ದೀವಿ, ಅನೇಕ ಗಿಫ್ಟ್ಗಳನ್ನು ಕೊಡೋದನ್ನು, ವಾಚ್ ಆಗ್ಬೋದು, ಉಂಗುರಗಳಾಗ್ಬೋದು, ಅಥವಾ ಬೇರೆ ಗಿಫ್ಟ್ಗಳಾಗ್ಬೋದು, ಒಂದು ಬೊಕ್ಕೆ ಕೊಡೋದನ್ನು ನೋಡಿದ್ದೀವಿ. ಆದರೆ ಟಾಪ್ ಎಂಡ್ ಕಾರ್, ಅದು ಬೆಂಜ್ ಅಂತಹ ದುಬಾರಿ ಗಿಫ್ಟನ್ನು ಇದೀಗ ಸಿದ್ದರಾಮಯ್ಯಗೆ ಕೊಟ್ಟಿದ್ದಾರೆ ಭೈರತಿ. ಓಕೆ, ಹುಬ್ಲಾಟ್ ವಾಚ್ ಗಿಫ್ಟ್ನ ನಂತರ ಸಿದ್ದರಾಮಯ್ಯನವರು ಮತ್ತೊಂದು ಗಿಫ್ಟನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ಅದರ ನಂತರ ಗಿಫ್ಟ್ ಅಂದರೆ ಸಾಕು, ಸ್ವಲ್ಪ ಒಂದು ಕಾಲು ಹಿಂದೆ ಇಡ್ತಾ ಇದ್ರು. ಬಟ್ ಇವತ್ತು ಮತ್ತೊಂದು ದುಬಾರಿ ಗಿಫ್ಟ್ ಸಿದ್ದರಾಮಯ್ಯನವರ ಪಾಲಿಗೆ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಶಿವು ಇದ್ರ ಬಗ್ಗೆ. ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಸಿದ್ದರಾಮಯ್ಯಗೆ ಶಿಷ್ಯನಿಂದ ದುಬಾರಿ ಉಡುಗೊರೆಯನ್ನು ನೀಡಲಾಗ್ತಾ ಇದೆ. ಸೊ ಅದರ ಬೆನ್ನಲ್ಲೇ ರೆಸಾರ್ಟ್ಗೆ ಈಗಷ್ಟೇ ಆಗಮಿಸಿದ್ದಾರೆ ಮಾಜಿ ಸಿ ಎಂ. ಸೊ CLP ಮೀಟಿಂಗ್, ಅದಕ್ಕೂ ಮುನ್ನ 1-to-1 ಚರ್ಚೆ ಎಲ್ಲ ಶಾಸಕರ ಜೊತೆ. ಯಾರು ಪ್ರಮುಖವಾಗಿ ಅಸಮಾಧಾನಿತರಾಗಿದ್ದಾರೆ, ಸಚಿವರನ್ನು ಬಿಡೋಣ, ಅದರ ಜೊತೆಗೆ ನಿಗಮ ಮಂಡಳಿಯಲ್ಲಿ ಈಗ ಯಾರು ಪಾಲ್ದಾರಿಕೆ ತೆಗೆದುಕೊಂಡಿದ್ದಾರೆ, ಸೊ ನಮಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ಕೊಂಡಿದ್ದಾರೆ, ಅವ್ರನ್ನ ಹೊರತುಪಡಿಸಿದ್ರೆ ಅಸಮಾಧಾನಿತರು ಯಾರಿದ್ದಾರೆ, BJPಯ ಸಂಪರ್ಕ ಇಟ್ಕೊಂಡಿದ್ದೀವಿ ಅಂತ ಹೇಳುವಂಥವ್ರು ಯಾರಿದ್ದಾರೆ, ಅದೇ ಪದೇ BJP ಅವರು ಬಂದು ಕೂಡ ನಮ್ಮನ್ನು ಎಡತಾಗ್ತಾ ಇದ್ದಾರೆ. ಆದರೂ ನಾವು ಅವರಿಗೆ ಸಮಾಧಾನ ಹೇಳಿ ವಾಪಸ್ ಕಳಿಸ್ತಾ ಇದ್ದೀವಿ. ನಮಗೆ ಒಂದು ಸ್ಥಾನಮಾನ ಪಕ್ಷದಲ್ಲಿ ಬೇಕು ಅನ್ನುವಂಥ ಬೇಡಿಕೆಯನ್ನು ಯಾರಿಟ್ಟಿದ್ದಾರೆ ಅವರ ಜೊತೆ ಇವತ್ತು CLP ಮೀಟಿಂಗ್ನ ನೆಪದಲ್ಲಿ 1-to-1 ಚರ್ಚೆಯನ್ನು ಕಾಂಗ್ರೆಸ್ನ ನಾಯಕರು ನಡೆಸ್ತಾರೆ. ಏನೇ ಸಮಸ್ಯೆಗಳಿದ್ದರೂ ಕೂಡ CM ಮುಂದೆ ಹೇಳ್ಕೊಳ್ಳೋಣ, ಜೊತೆಗೆ ಅದನ್ನು ಬಗೆಹರಿಸ್ತಾರೆ. CM ಕೂಡ ಬರುವಂಥ ನಿರೀಕ್ಷೆ ಕೂಡ ಇದೆ CLP ಮೀಟಿಂಗ್ಗೆ. ಸೊ ಹಾಗಾಗಿ ಏನು ನಿಮ್ಮ ಕ್ಷೇತ್ರದ ಸಮಸ್ಯೆಗಳಿರಬಹುದು, ನಿಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ಆಗಬೇಕು, ಜನರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕಾಗಿದೆ ಕ್ಷೇತ್ರಕ್ಕೆ ಹೋದ್ಮೇಲೆ, ಸೊ ಅದೆಲ್ಲವನ್ನು ಕೂಡ ಇವತ್ತಿನ CLPಯಲ್ಲಿ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಎಸ್, ನಮ್ಮ ಪ್ರತಿನಿಧಿ ಶಿವು ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವು, ಒಂದು ಸಿದ್ದರಾಮಯ್ಯನವರಿಗೆ ಅವರ ಶಿಷ್ಯ ಭೈರತಿ ಸುರೇಶ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಒಂದು, ಈ ಹಿಂದೆ 5 ವರ್ಷ ನಡೆಸಿದಂಥ ಸರ್ಕಾರದಲ್ಲಿ ಹುಬ್ಲಾಟ್ ವಾಚ್ ಸಾಕಷ್ಟು ವಿಚಾರಗಳನ್ನು ಪ್ರತಿಷ್ಠೆಗೆ ಒಡ್ಡುಬಿಟ್ಟಿತ್ತು ಇಡೀ ಸರ್ಕಾರವನ್ನು. ಆದರೆ ಇವತ್ತು ಮತ್ತೊಂದು ಗಿಫ್ಟನ್ನು ಪಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ. ಖಂಡಿತವಾಗ್ಲೂ ಗುರುಪ್ರಸಾದ್, ಈ ಹಿಂದೆ ಹುಬ್ಲಾಟ್ ವಾಚ್ ಪ್ರಕರಣದಲ್ಲಿ ಕೂಡ ಸಿದ್ದರಾಮಯ್ಯನವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಆಗಲೂ ಕೂಡ ಸಾಕಷ್ಟು ಸುದ್ದಿಯಾಗಿತ್ತು. ಅಂದ್ರೆ ಸಿದ್ದರಾಮಯ್ಯನವರು NRI ಕಡೆಯಿಂದ ಹುಬ್ಲಾಟ್ ವಾಚ್ ಅನ್ನ, ಅಂದ್ರೆ ಅತ್ಯಂತ ಹೆಚ್ಚು ಬೆಲೆ ಬಾಳುವಂತಹ ವಸ್ತುವನ್ನ ಗಿಫ್ಟ್ ಪಡ್ಕೊಂಡಿರುವಂತದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರು CM ಆಗಿದ್ರು. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆದ ನಂತರ ಆ ಒಂದು ವಾಚನ್ನೇ ಅವರು ಕ್ಯಾಬಿನೆಟ್ನ ಹಾಲ್ನಲ್ಲಿ ಇಡೋದಕ್ಕೆ ಕೊಟ್ಟರು. ಯಾಕೆಂದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾದ ನಂತರ ಇದೀಗ ಮತ್ತೊಂದು ಆರೋಪ ಈಗ ಸಿದ್ದರಾಮಯ್ಯನವರ ಮೇಲೆ ಎರಗ್ ಬರ್ತಾ ಇದೆ. ಏನಂದ್ರೆ ಮೊನ್ನೆಯಷ್ಟೇ ಅವರ ಆಪ್ತ ಆಗಿರುವಂತಹ ಹೆಬ್ಬಾಳ ಕ್ಷೇತ್ರದ ಶಾಸಕ ಭೈರತಿ ಸುರೇಶ್ ಅವರು 1.5 ಕೋಟಿ ರೂಪಾಯಿ ಮೌಲ್ಯದ ಬೆಂಚ್ ಕಾರನ್ನ ಸಿದ್ದರಾಮಯ್ಯನವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಕೇಳಬರ್ತಾ ಇದೆ. ಸೊ ಸಿದ್ದರಾಮಯ್ಯನವರಿಗೆ ಭೈರತಿ ಸುರೇಶ್ ಅವರು ಈ ಒಂದು ಕಾರನ್ನ ಗಿಫ್ಟ್ ಕೊಟ್ಟಿದ್ದಾರಾ, ಇಲ್ಲವ ಭೈರತಿ ಸುರೇಶ್ ಅವರು ಈ ಕಾರನ್ನ ಅವರು ಬಳಸ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಗುರುಪ್ರಸಾದ್. ಯಾಕೆಂದ್ರೆ ಇದರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಹೊಸ ಕಾರನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇಲ್ಲ. ಆದರೆ
ಗಿಫ್ಟ್ ಕೊಟ್ಟಿರುವಂತದ್ದು ಹೆಬ್ಬಾಳ ಶಾಸಕರಾಗಿರುವಂತ ಬೈರತಿ ಸುರೇಶ್ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕೇಳ್ಬರ್ತಾ ಇರುವಂತ ಒಂದು ಮಾತು. ಆದ್ರೆ ಇದರ ಒಂದು ಸಿದ್ದರಾಮಯ್ಯನವರೇ ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ, ಇಲ್ಲವೇ ಆ ಒಂದು ಕಾರನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾತು ಏನ್ ಕೇಳ್ಬರ್ತಾ ಇದೆ ಬೈರತಿ ಸುರೇಶ್ ಅವ್ರು ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಅಂದ್ರೆ ಕನ್ಫರ್ಮೇಶನ್ ಅನ್ನ ಮಾಡಬೇಕಾಗತ್ತೆ. ನಾನು ಆ ಕಾರನ್ನ ಗಿಫ್ಟ್ ಕೊಟ್ಟಿದ್ದೀನ, ಯಾವ ಕಾರಣಕ್ಕೆ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಬೈರತಿ ಸುರೇಶ್ ಅವರು ಹೇಳಬೇಕಾಗತ್ತೆ. ಆದ್ರೆ ಸಿದ್ದರಾಮಯ್ಯನವರು ಇಷ್ಟು ಮೌಲ್ಯದ ಕಾರನ್ನ ಗಿಫ್ಟ್ ಪಡೆದಿರುವಂತದ್ದು ನಿಜನಾ, ಯಾಕೆ ಪಡ್ಕೊಂಡಿದ್ದಾರೆ, ಅಥವಾ ಬೈರತಿ ಸುರೇಶ್ ಅವರು ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ 1.5 ಕೋಟಿ ಮೌಲ್ಯದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಯಾಕೆಂದ್ರೆ ಅತ್ಯಂತ ಹೆಚ್ಚಿನ ಮೌಲ್ಯದ ಒಂದು ಗಿಫ್ಟ್ ಇದು ಕಾರ್ ಕೊಟ್ಟಿರುವಂತದ್ದು. ಪದ್ಮಾವತಿ ಅನ್ನುವಂತವರ ಹೆಸರಿನಲ್ಲಿ ಈ ಒಂದು ಕಾರು ಏನು ಇದಾಗಿರೋ